ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಯ್ಯೋ ಕುಡಿಬಾರ್ದು ಇರಿ. ಯಾಕೆ? ಫಸ್ಟ್ ಚೀರ್ಸ್ ಮಾಡ್ಬೇಕು. ಓ ಅದಾ ಅದೇ ಅದೇ ಅವ್ವ ಈ ಶರಬತ್ ಬದಲು ಎಣ್ಣೆ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಶಿವನೇ ನೀನು ಎಣ್ಣೆ ಹೊಡಿತೀಯ ನಂಜಮ್ಮ. ತು ಹೋಗಿ ಮುಖ್ಯ ನನ್ನ ಗಂಡ ಇದ್ದಾಗ ಆಗಾಗ ಎಣ್ಣೆ ಹೊಡಿಯೋನಲ್ಲ ಜೊತೆ ಕೂತ್ಕೊಂತಿದ್ದೆ ನಾನುವೆ. ಹಾಗಾದ್ರೆ ನನ್ ಮದ್ವೆ ಬೀಗ್ ರೂಟಕ್ಕೆ ಒಳ್ಳೆ ಫಾರಿನ್ ವಿಸ್ಕಿನೇ ತರ್ಸ್ಕೊಡ್ತೀನಿ ಬಿಡಿ. ಇದೇನಿದು ಕಂಟಿ ಮಾವ ಫೋನ್ ಮಾಡ್ತಿದ್ದಾನೆ. ಮೋಸ್ಟ್ಲಿ ಆ ಪೀಡೆ ಮದುವೆ ಮಾಡ್ಕೊಂಡು ತೊಲಗ್ತಿರೋ ವಿಷಯ ಗೊತ್ತಾಗಿರ್ಬೇಕು. ಫುಲ್ಲು ಫೀಲಿಂಗ್ ಮಾಡ್ಕೊಂಡು ಫೋನ್ ಮಾಡ್ತಿರ್ತಾನೆ. ಏ ಸೌಂಡ್ ಹಾಕು, ಆ ಕುಸಿ ವಿಷಯ ನಾವು ಕೇಳಿಸ್ಕೊತೀವಿ. ಹಲೋ ಹೇಳು ಮಾವ. ಹೌದಾ, ನಿಂತ ಒಂದು ಮುಖ್ಯವಾದ ವಿಷಯ ಮಾತಾಡೋದಿತ್ತು. ಯಾಕೆ ಮಾವ ಏನಾಯ್ತು? ಯಾಕೋ ನಾನು ಸಪ್ಪಗ ಅಣ್ಣ ಫುಲ್ ಜೋಶ್ ಆಗಿವ್ನಿ. ಜೋಶ್ ಅಲ್ಲ, ಏನ್ ಜೋಶ್ ಮಾವ? ಊರದ ಏನಾಯ್ತು ಗೊತ್ತಾ? ಆ ಗಂಗಾಧರ ಅಪ್ಪವನಲ್ಲ, ಅವ್ರ ಮಗಳನ್ನ ನೋಡಕ್ಕೆ ಯಾರ ಗಂಡಿನ ಕಡೆಯವ್ರನ್ನೆಲ್ಲ ಕರ್ಸಿದ. ನಾನು ಹೋಗಿ ಎಲ್ಲ ಹಾಳು ಮಾಡ್ಬಿಟ್ಟೆ. ಮಾವ ಏನ್ ಹೇಳ್ತಿದ್ಯಾ ನೀನು? ಮತ್ತೇನದ, ನಮ್ಮ ಹೃದಯ ನನ್ನ ಬಿಟ್ಟು ಬೇರೆ ಯಾರ್ದೋ ಮನೆ ಸೇರ್ತದೆ ಅಂದ್ರೆ ನಾನು ಬಿಡ್ತೀನಿ ರಾಧ. ನಾನು ಅನ್ಕೊಂಡಿದ್ದು ಯಾವುದೂ ಆಗ್ತಾ ಇಲ್ಲ. ಛೇ, ರಾಧಾ, ನಾವು ತಡ ಮಾಡಿದಷ್ಟು ಆ ಗಂಗಾಧರ ಪ್ರಯಾಣ ಮಾಡಕ್ ನೋಡ್ತಾನೆ ಇರ್ತಾನೆ. ಆದಷ್ಟು ಬಿರ್ನೆ ನಾನು ಆ ಹುಡುಗಿನ ಒಪ್ಪಿಸ್ಬೇಕು. ನೀನು ಇದಕ್ಕೆ ಸಹಾಯ ಮಾಡ್ಬೇಕು ರಾಧಾ. ನನ್ಗೆ ಇಷ್ಟಿದಾಗೆ ನಿನ್ನ ಬಿಟ್ರೆ ಬೇರೆ ಯಾರಿಲ್ಲ ರಾಧಾ. ನೀನು ಸಹಾಯ ಮಾಡ್ತೀನಿ ಅಂತ ಗೊತ್ತು, ಆದರೂ ಒಂದು ಮಾತು ಹೇಳ್ಬೇಕಲ್ಲ, ಅದಕ್ಕೆ ಹೇಳ್ದೆ. ಸರಿ, ನಾನು ಆಮೇಲೆ ಮಾಡ್ತೀನಿ. ರಾಜಿ, ನಮ್ಮ ರಾಧ ಮದುವೆ ಹೆಣ್ಣಾಗಬೇಕು ಅಂತ ಅನ್ಕೊಂಡಿದ್ಲು. ಆದ್ರೆ ಆ ಕಂಟಿ ಅವಳು ನಮ್ಮ ಮದುವೆ ದಳ್ಳಾಡಿ ಮಾಡ್ತಾವನೆ. ರಾಧಾ, ನೋಡು, ನೀ ಇದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ಆಯ್ತಾ? ಅವನಿನ್ನೂ ನಿನ್ ಮ್ಯಾಗೆ ನಂಬಿಕೆ ಇಟ್ಟವನೆ. ನೀನು ಮಳ್ಳಿ ತರ ಇದ್ದು ಆ ರಾಂಗ್ ಕನೆಕ್ಷನ್ಗೆ ಕತ್ರಿ ಹಾಕು. ದಿಟ ಹೇಳಪ್ಪ. ದಿಟನ? ಏನ್ ದಿಟವ? ಮನ್ಯಾಗ ಸತ್ಯನಾರಾಯಣ ಪೂಜೆ ನಡೀತಿದ್ರು, ಅಮ್ಮವ್ರು ಬೇಡ ಅಂದ್ರು, ಅಲ್ಲಿಂದ ಎದ್ದು ಬಂದು ಇಲ್ಲಿ ಮದುವೆ ಮಾತುಕತೆ ಕೇಳಿಸಿದ್ಯಾ? ನೀನು ಹಿಂಗೆ ಮಾಡೋನಲ್ವಲ್ಲ, ಇದಕ್ಕೆ ಒಂದು ಕಾರಣ? ಅಯ್ಯೋ, ಹಂಗಾರೆ ಏನಿಲ್ಲವಾ? ಗೊತ್ತಾಯ್ತು ಬಿಡು. ಪೂಜೆ ಕುಂತಿದ್ದವನು ಎದ್ದು ಹೋಗಿ ಕುಡ್ಕೊಂಡು ಬಂದು ಈ ಮದುವೆ ಮಾತುಕತೆನ ಕೆಡಿಸಿದ್ಯಾ ಅಲ್ವೇ? ಅವ ಯಾರ ಹೇಳಿದ್ದು? ನಾನು ಕುಡ್ದಿಲ್ಲವಾ? ನಿನ್ನ ಸುಮ್ಕೆ ಬಾಯಿ ಮಾತಿಗೆ ನನ್ನ ಮಗ ಅಂದಿಲ್ಲ ಕಣಪ್ಪ. ನನಗೆ ನೀನು ಯಾವಾಗ ಹೆಂಗಿರ್ತಿ ಅನ್ನೋದು ಚಂದಾಗಿ ಗೊತ್ತು. ಸುಮ್ಕೆ ಹೇಳು, ಯಾಕೆ ಹಿಂಗೆ ಮಾಡಿದೆ? ಯಾಕೆ? ಅದು ದಿಢೀರಂತ ಸಂಬಂಧ ಬಂದಾಗ ಆ ಹುಡುಗಿಗೆ ಇಷ್ಟ ಇರಲಿಲ್ಲ ಅಂತ ಗೊತ್ತಾಯ್ತವ, ಅದಕ್ಕೆ ಬಂದು ತಡೆದೆ. ಆ ಹುಡುಗಿಗೆ ಇಷ್ಟ ಇಲ್ಲ ಅಂತ ಹೇಳಿದವ್ರು ಯಾರು? ಆ ಹುಡುಗಿನೇ ಹೇಳಿದ್ಲವ. ಅದು ನೀನು ಇಲ್ಲಿ ಬಂದ ಮ್ಯಾಕೆ, ಅದಕ್ಕೆ ಮೊದಲು ಯಾರು ಹೇಳಿರು? ಅವ ನೀನು ಏನೋ ಪ್ರಶ್ನೆ ಕೇಳಿ ನನ್ನ ಗೊಂದಲಿಗೆ ಈಡು ಮಾಡ್ತಾ ಇದೆಯಾ? ಸರಿ, ನಂಗೆ ಕೆಲಸ ಆಯ್ತಾ,
ನಾನು ಹೋಗ್ತೀನಿ. ಸರಿ ನಿಂತ್ಕ. ಅಮ್ಮವ್ರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಮಕ್ಕಳು ಸುಳ್ಳು ಹೇಳೋದು ತಾಯಿಗೆ ಬಿರ್ನೆ ಅರ್ಥ ಆಯ್ತದೆ. ನೀನು ಸುಳ್ಳು ಹೇಳ್ಬೇಕಾದ್ರೆ ಕಣ್ಣಿಕ್ಕಿ ಮಾತಾಡೋಕ್ಕಿಲ್ಲ. ಅದೇನು ಹೇಳು. ಹೋಲಿ ಬಿಡು, ನಿನಗೆ ಹೇಳೋಕ್ಕೆ ಇಷ್ಟ ಇಲ್ಲ. ಅವ್ವ ನನಗೆ ಹೇಳೋಕ್ಕೆ ಇಷ್ಟ ಇಲ್ಲ ಅಂತಾದರೂ ಹೇಳ್ಬಿಡು. ನನಗೆ ಕೇಳೋಕ್ಕೆ ಹೋಗ್ತಾ ಇಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಹೋಗ್ಬಿಡ್ತೀನಿ. ಇಲ್ಲ ಹೇಳೋದಾದರೆ ಅದೇನು ಅನ್ನೋದು ಹೇಳು. ಅಪ್ಪ ಅದು ಈಗೇನು ಹೇಳ್ತೀಯ ಇಲ್ವೋ? ಅವ ಅವ ಅಮ್ಮರು ನಂತವ್ ಹೇಳ್ದಾರ ಇಸ್ಸೆ ಎಲ್ಲ ನಿಂತವ್ ಹೇಳ್ತಾನೆ ಪುಟ್ಟಕ್ಕ ಅಂದಾಗ ನಾನು ಇವನ್ ಮಾತಾಡ್ಬೇಕು ಅನ್ನೋದು ಗೊತ್ತಾಗದೆ ಬಾಯಿ ಬಿಕ್ಕಂಬಿಡ್ತು. ಈಗೇನು ನೀನು ಹೇಳ್ತೀಯ ಇಲ್ವೋ? ನೀನು ಹೇಳ್ಲಿಲ್ಲ ಅಂದ್ರೆ ನನ್ನ ಮ್ಯಾ ಕಾಣೆ. ಅವ ಈಟಿಕಲ್ ಯಾರನ್ನ ಆಣೆ ಇಡ್ತಾರ? ಏನ್ ಮಾಡೋಣಪ್ಪ, ನಾನು ಯೋಟ್ ಕೇಳಿದ್ರು ನೀನು ಹೇಳ್ತಾ ಇಲ್ವೇ? ಹೇಳ್ಬಾರ್ದಂತೇನಿಲ್ಲವ, ಆದ್ರೆ ಅದನ್ನ ಹೇಳೋದ ಬಿಡೋದು ಅಂತ ಗೊಂದಲ ಆಯ್ತೈತೆ. ನೀನು ಹೇಳೋದು ನೀನು ಏನು ಹೇಳ್ತಿದೀಯಪ್ಪ ನನಗೆ? ಅದೇವಾ ನಮ್ಮ ಹೃದಯ ಹಾಕಿರೋ ಹುಡುಗಿನ ಹುಡುಕ್ತೀವಿ ಅಂತ ಹೇಳಿದ್ದೆ ಅಲ್ಲ, ಆ ಹುಡುಗಿ ಸಿಕ್ಬಿಡ್ಲು ಕಣವ. ಹೌದೇ? ತಿಟ್ಬಾಗ್ಲು? ಹೌದವ. ಯಾರ ಹುಡುಗಿ? ಆ ಹುಡುಗಿ ನಿಮ್ಮನೆಗೆ ಅವಳವ. ನಮ್ಮನೆ ಒಳಗ? ಯಾರವಳು? ನಾವು ಈ ದಿನ ಹುಡುಕ್ತಾ ಇದ್ದ ಹುಡುಗಿ ಬೇರೆ ಯಾರು ಅಲ್ಲವ, ಆ ಗಂಗಾಧರ ಅಪ್ಪನ ಮಗಳು ಸ್ನೇಹ. ಅಯ್ಯೋ ನೀನು ಮತ್ತೆ ಆಗ್ಲಾ ಬಂದೆ? ಸ್ನೇಹ ಅವರೇ, ನೀವು ನೇರವಾಗಿ ಒಪಿನಿಯನ್ ಹೇಳಿದ್ದು ನಂಗೆ ತುಂಬಾ ಇಷ್ಟ ಆಯಿತು. ನಿಮ್ಮ ತಂದೆಗೋಸ್ಕರ ಈ ಮದುವೆ ಒಪ್ಕೊಳ್ಳೋದಲ್ಲಿ ಅರ್ಥನೇ ಇಲ್ಲ. ಅವ್ರವ್ರ ಒಪಿನಿಯನ್ ಅವ್ರವ್ರೇ ಹೇಳಬೇಕು. ಸ್ನೇಹ ಅವರೇ, ನನಗೆ ನೀವು ತುಂಬಾ ಇಷ್ಟ ಆಗೋದ್ರಿ. ಐ ರಿಯಲಿ ಲೈಕ್ ಯು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.